ನೋಡ್ತಾ ಇದ್ದಾರೆ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಬೇಲೂರು ತಾಲೂಕು ನೆಟ್ಟಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಬಗ್ಗೆ ಮಾಧ್ಯಮದ ವರದಿಯನ್ನು ವೀಕ್ಷಣೆ ಮಾಡಿದ ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ MS ಶಶಿಕಲಾ ಅವರು ಸೋಮವಾರ ಮಧ್ಯಾಹ್ನ ದಿಢೀರ್ ಶಾಲೆಗೆ ಭೇಟಿ ನೀಡಿದರು. ಚೆನ್ನಾಗಿದೆಯಾ? ಕ್ಲೀನ್ ಆಗುತ್ತಾ ಡೈಲಿ? ನೀರೆಲ್ಲ ಬರುತ್ತಾ ಟಾಯ್ಲೆಟ್ ರೂಮಿಗೆ? ಮತ್ತೆ ಬೇಲೂರು ತಾಲೂಕಿನ ನೆಟ್ಟಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿಯ ಬಗ್ಗೆ ಮಾಧ್ಯಮದ ವರದಿಯನ್ನು ವೀಕ್ಷಣೆ ಮಾಡಿದ ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ MS ಶಶಿಕಲಾ ಅವರು ಸೋಮವಾರ ಮಧ್ಯಾಹ್ನ ದಿಢೀರ್ ಶಾಲೆಗೆ ಭೇಟಿ ನೀಡಿ ಅಲ್ಲಿರುವ ವ್ಯವಸ್ಥೆಯ ಬಗ್ಗೆ ಖುದ್ದು ಪರಿಶೀಲಿಸಿ ಶಿಕ್ಷಕರೊಂದಿಗೆ ಮಾತನಾಡಿ ಮಕ್ಕಳಿಗೆ ಹೇಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದೀರಿ, ಅವ್ಯವಸ್ಥೆಯ ಬಗ್ಗೆ ಮೇಲಧಿಕಾರಿಗಳಿಗೆ ಎಷ್ಟು ವರ್ಷಗಳಿಂದ ಮಾಹಿತಿ ನೀಡಿದ್ದಾರೆ ಎಂಬ ಬಗ್ಗೆ ಕಡತವನ್ನು ಪರಿಶೀಲಿಸಿದರು. ನಂತರ ಮಕ್ಕಳೊಂದಿಗೆ ಮಾತನಾಡಿ ಶಾಲೆಯಲ್ಲಿರುವ ಕುಂದುಕೊರತೆಯ ಬಗ್ಗೆ ಕೇಳಲಾಗಿ ಮಕ್ಕಳು ಕುಡಿಯಲು ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಸರಿಯಿಲ್ಲವೆಂದು ಮಕ್ಕಳು ನ್ಯಾಯಾಧೀಶರಲ್ಲಿ ಅಳಲು ತೋಡಿಕೊಂಡರು. ನಂತರ ಮಾತನಾಡಿದ ನ್ಯಾಯಾಧೀಶರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು PDO ಶಿಕ್ಷಣಾಧಿಕಾರಿಗಳನ್ನು ಕರೆಸಿ ಸದ್ಯದಲ್ಲೇ ದುರಸ್ತಿ ಮಾಡಿಸೋಣವೆಂದರು. ಮಾಧ್ಯಮಗಳಲ್ಲಿ ಇಂತಹ ಅವ್ಯವಸ್ಥೆ ಕಾಲಗಳ ಬಗ್ಗೆ ವರದಿ ಮಾಡುವುದು ಶ್ಲಾಘನೀಯವಾದುದು ಎಂದು ತಿಳಿಸಿದರು. ನಂತರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಧಿಕಾರಿಗಳು PDO ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ನ್ಯಾಯಾಲಯಕ್ಕೆ ಕರೆಸಿ ಅತಿ ಶೀಘ್ರದಲ್ಲಿ ಈ ವ್ಯವಸ್ಥೆ ಸರಿ ಹೋಗಬೇಕೆಂದರು. ನ್ಯಾಯಾಧೀಶರ ಮುಂದೆ PDO ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿ 2 ದಿನದಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂತೆ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆಯನ್ನು ಸರಿಪಡಿಸಿ ನ್ಯಾಯಾಲಯಕ್ಕೆ ವರದಿ ನೀಡಲಾಗುವುದು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿದ ಸಂಪನ್ಮೂಲ ಅಧಿಕಾರಿ ಶಿವಮರಿಯಪ್ಪರವರಿಗೆ ಶಾಲೆಯ ದುರಸ್ತಿ ತಾವು ಕ್ರಮ ಕೈಗೊಂಡಿರುವ ಬಗ್ಗೆ ನಾಳೆ ಸಂಜೆಯೊಳಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖುದ್ದು ನ್ಯಾಯಾಲಯದ ಮುಂದೆ ಹಾಜರಾಗುವ ಮೂಲಕ ವರದಿ ನೀಡಬೇಕೆಂದು ಸಂಪನ್ಮೂಲ ಅಧಿಕಾರಿ ಶಿವಮರಿಯಪ್ಪ ಅವರಿಗೆ ನ್ಯಾಯಾಧೀಶರು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಮತ್ತು PDO ರವಿಕುಮಾರ್, ಕಾರ್ಯದರ್ಶಿ ದೇವರಾಜ್, ನ್ಯಾಯಾಲಯದ ಸಿಬ್ಬಂದಿ ಪ್ರಕಾಶ್, ಗಿರಿಯಪ್ಪ, ಸೌಮ್ಯ ಹಾಜರಿದ್ದರು. ನೀವು ಗ್ರಾಮ ಪಂಚಾಯಿತಿಯವರಲ್ವಾ? ಅದ್ರ ಸುತ್ತ ಎಷ್ಟು ಹಳಗಳೆಲ್ಲ ಬೆಳ್ಕೊಂಡಿದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೋದಲ್ವಾ? ನೀವು ಆ ಊರವರ, ನೀವು ಸ್ವಲ್ಪ ಎಲ್ಲ ಗಮನ ಹರಿಸ್ಬೇಕಲ್ವಪ್ಪ. ನಿಮ್ಮ ಮಕ್ಕಳುಗಳೇ ಶಾಲೆಗೆ ಹೋಗೋದಲ್ವ? ಎಲ್ಲರೂ ಸರ್ಕಾರಿ ಅಧಿಕಾರಿಗಳೇ ಮಾಡಬೇಕು. ನಿಮ್ಮ ಕರ್ಸಿದ ಇದೇ ಕಾರಣ. ಈಗ ನಿಮ್ಮ PDO ಕಡೆಯಿಂದ ಅಲ್ಲಿ ನೀರು ನೋಡಿ, ಇಲ್ಲ ಅಂದ್ರೆ ನಾನು ಹೈಕೋರ್ಟಿಗೆ ರಿಪೋರ್ಟ್ ಹಾಕ್ತೀನಿ. ನನಗೆ ನೀವು ಬಂದಿರೋದನ್ನ ನಾನು ಹೈಕೋರ್ಟ್ ನೋಡಿ ನಾನೆಲ್ಲ